ವೆಲ್ಕಮ್ ಟು ಮಕಾವ್. ನಾನು ಪ್ರತಿಮಾ ಭಟ್ ನಿಮ್ಮನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ ಚೈನಾದ ಮಕಾವ್ಗೆ. ಯಾಕಂದ್ರೆ ಸುವರ್ಣ ನ್ಯೂಸ್ ತಂಡ ಈಗ ಮಕಾವ್ನಲ್ಲಿದೆ. ಮಕಾವ್ನಲ್ಲಿ ಅದರಲ್ಲೂ ವೆನೇಷಿಯನ್ ಮಕಾವ್ನಲ್ಲಿ ನಡೀತಾ ಇರುವಂತಹ ಕಾರ್ನಿವಲ್ನ ಕ್ಷಣ ಕ್ಷಣದ ಸಂಭ್ರಮವನ್ನ ನಿಮ್ಮ ಮುಂದೆ ಇಡೋದೆ ಈ ವಿಶೇಷ ಕಾರ್ಯಕ್ರಮ ಮಕಾವ್ ಸ್ಪೆಷಲ್. ಮಕಾವ್ ಚೀನಾದ ರಂಗೀನ್ ನಗರಿ. ಹಾಂಗ್ಕಾಂಗ್ನಿಂದ ಕೇವಲ 60 ಕಿಲೋಮೀಟರ್ ದೂರದಲ್ಲಿರುವ ಮಕಾವ್ ಪೋರ್ಚುಗೀಸರ ವಶದಲ್ಲಿದ್ದ ನಗರ. ಹೀಗಾಗಿ ಇಂದಿಗೂ ಎಲ್ಲಿ ನೋಡಿದರಲ್ಲಿ ಪೋರ್ಚುಗೀಸರ ಜೀವನ ಶೈಲಿಯ ಛಾಪು ಎದ್ದು ಕಾಣುತ್ತೆ. ಗ್ಯಾಂಬ್ಲಿಂಗ್ ಮತ್ತು ಪ್ರವಾಸೋದ್ಯಮವೇ ಇಲ್ಲಿನ ಜೀವಾಳ. ಹೀಗಾಗಿಯೇ ಮಕಾವ್ನಲ್ಲಿ ವೈಭವಯುತ ರೆಸಾರ್ಟ್ಗಳ ಸಾಲೆ ಇದೆ. ಸದ್ಯ ಸುವರ್ಣ ನ್ಯೂಸ್ ತಂಡ ನಿಮ್ಮನ್ನ ಕರೆದೊಯ್ತಾ ಇರೋದು ಅಂತಹದೇ ರಮಣೀಯ ರೆಸಾರ್ಟ್ ಒಂದಕ್ಕೆ. ಅದುವೇ ವೆನೇಷಿಯನ್ ಮಕಾವ್. ನಾವೀಗ ಚೈನಾದ ಕ್ಯಾಸಿನೋ ಹಬ್ ಮಕಾವೋದಲ್ಲಿದ್ದೀವಿ. ಅದರಲ್ಲೂ ಮಕಾವೋದಲ್ಲಿ ವೆನಿಷಿಯನ್ ಕಾರ್ನಿವಲ್ ಅಂದರೆ ಅದು ಸೂಪರ್ ಸಂಭ್ರಮ. ಆ ಸಂಭ್ರಮದ ಝಲಕ್ ಹೇಗಿರುತ್ತೆ ನೋಡೋಣ. ಸುವರ್ಣ ನ್ಯೂಸ್ ತಂಡ ಖುದ್ದಾಗಿ ಮಕಾವಲ್ಲಿದೆ. ಬನ್ನಿ ಹಾಗಿದ್ರೆ ಆ ಸಂಭ್ರಮವನ್ನು ಸೆರೆ ಮಾಡೋಣ. ವೆನಿಷಿಯನ್ ಮಕಾವ್ ವಿಶ್ವದಲ್ಲೇ 6ನೇ ಅತಿ ದೊಡ್ಡ ರೆಸಾರ್ಟ್. ಸುಂದರವಾದ ಬೆಳಕಿನ ರಾಶಿಯಲ್ಲಿ ಮಿರ ಮಿಂಚಂತೆ ಹೊಳೆಯುವ ವೆನಿಷಿಯನ್ ಮಕಾವ್ ರೆಸಾರ್ಟ್ ನೋಡೋದಕ್ಕೆ 2 ಕಣ್ಣು ಸಾಲದು. ಅಮೆರಿಕಾದ ಲಾಸ್ ವೆಗಾಸ್ನಲ್ಲಿರುವ ವೆನಿಷಿಯನ್ ಅಂಗಸಂಸ್ಥೆ ಈ ವೆನಿಷಿಯನ್ ಮಕಾವ್. ಸಂಪೂರ್ಣವಾಗಿ ಅಲ್ಲಿನ ಮಾದರಿಯಲ್ಲೇ ನಿರ್ಮಿಸಿದ್ದು. ಹೀಗಾಗಿಯೇ ಇಲ್ಲಿ ಪ್ರವೇಶಿಸ್ತಾ ಇದ್ದಂತೆ ನಿಮಗೆ ಚೀನಾದಲ್ಲೇ ಲಾಸ್ ವೆಗಾಸ್ನ ದರ್ಶನವಾಗುತ್ತೆ. ಪ್ರವಾಸಿಗರನ್ನ ಸೆಳೆಲಿಕ್ಕಂತಲೇ ಪ್ರತಿ ವರ್ಷ ಈ ರೆಸಾರ್ಟ್ನಲ್ಲಿ ವೆನಿಷಿಯನ್ ಕಾರ್ನಿವಲ್ ಸಂಭ್ರಮ. ಈ ವರ್ಷದ ವೆನಿಷಿಯನ್ ಕಾರ್ನಿವಲ್ ಸಂಭ್ರಮದ ಝಲಕ್ಕನ್ನ ನಿಮಗೆ ತೋರಿಸಲೆಂದೇ ಸುವರ್ಣ ನ್ಯೂಸ್ ತಂಡ ಮಕಾವ್ ತಲುಪಿದೆ. ಎಲ್ಲಿ ನೋಡಿದ್ರು ಫೆಸ್ಟಿವ್ ಮೂಡ್, ಎಲ್ಲಿ ನೋಡಿದ್ರು ಹಬ್ಬದ ಸಂಭ್ರಮ ಮನೆ ಮಾಡಿದೆ ಮಕಾವ್ನಲ್ಲಿ. ಅದು ಬರೀ ಚೈನಾದವರು ಅಷ್ಟೇ ಅಲ್ಲ, ದೇಶ ವಿದೇಶಗಳಿಂದ ಎಲ್ಲೆಲ್ಲಿಂದಲೂ ಬಂದಿರುವಂತಹ ಜನ ಇಲ್ಲಿ ಸೇರ್ತಿದ್ದಾರೆ. ಒಂದು ಕಡೆ ಬ್ಯಾಂಡ್ ಬಾಜಾ ನಡೀತಾ ಇದ್ದಾರೆ, ಇನ್ನೊಂದು ಕಡೆ ಈ ರೀತಿ ಹಾರಗಳನ್ನ ಹಾಕೊಂಡು ಸಂಭ್ರಮಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಎಲ್ಲಿ ನೋಡಿದ್ರು ಹಬ್ಬದ ಸಂಭ್ರಮ ಮನೆ ಮಾಡಿದೆ. ನಾನಂತೂ ಸಖತ್ ಎಂಜಾಯ್ ಮಾಡ್ತಾ ಇದ್ದೀನಿ ಮಕಾವ್ನಲ್ಲಿ. ಬನ್ನಿ ಈ ಸಂಭ್ರಮ ಎಷ್ಟು ಮುಗಿಲು ಮುಟ್ಟುತ್ತೆ ಅಂತ ನೋಡೇ ಬಿಡೋಣ. ವೆನಿಷಿಯನ್ ಕಾರ್ನಿವಲ್ 3 ದಿನಗಳ ಭರ್ಜರಿ ಆಚರಣೆ. ಒಂದೆಡೆ ರಾಕ್, ಪಾಪ್, ಜಾಜ್ ಮ್ಯೂಸಿಕ್ನ ಅಬ್ಬರ ಕೇಳ್ತಿದ್ರೆ ಎಂತವರಿಗೂ ಹೆಜ್ಜೆ ಹಾಕೋ ತವಕ. ಮೈಮನಗಳು ಪುಳಕಿತಗೊಳ್ತವೆ. ಎಲ್ಲೆಲ್ಲೂ ಬಲೂನ್ಗಳ ರಂಗು, ಜೊತೆಗೆ ಮ್ಯೂಸಿಕ್ ಗುಂಗು. ದೂರದಿಂದ ಈ ಕಾರ್ನಿವಲ್ನ ಸಂಗೀತ ಸಂಜೆಯ ಸವಿಯಲೆಂದೇ ಬರೋರಿದ್ದಾರೆ. ಈ ಕಾರ್ನಿವಲ್ನಲ್ಲಿ ಒಂದು ವಿಶಿಷ್ಟ ಆಚರಣೆ ಇದೆ. ಮುತ್ತಿನ ಸರಗಳನ್ನ ಒಬ್ರಿಗೊಬ್ರು ಹಾಕೊಳ್ಳೋದು. ಹಸಿರು, ನೀಲಿ, ಹಳದಿ ಹೀಗೆ
ಬಣ್ಣ ಬಣ್ಣದ ಮುತ್ತಿನ ಸರಗಳನ್ನ ಕೊರಳಿಗೆ ಹಾಕೊಂಡು ಸಂಭ್ರಮಿಸೋದೇ ಒಂಥರ ಮಜಾ. How is it, this Venetian Carnival, this concept came to your mind? What this carnival is all about? The carnival is about celebrating the carnivals from around the world. And being that the Venetian Macau is focused on entertainment and to bring to life the Cotai Strip, which is where we're situated in Macau, it just made sense to bring all the different worlds together because this is an international destination. ವೆನಿಷಿಯನ್ ಮಕಾವ್ನ ಕಾರ್ನಿವಲ್ ಚೀನಾಗಿಂತ ಹೆಚ್ಚಾಗಿ ಪಾಶ್ಚಾತ್ಯ ದೇಶಗಳ ಸಂಸ್ಕೃತಿ, ಅಲ್ಲಿನ ಆಹಾರ, ಸಂಗೀತವನ್ನ ಸಂಭ್ರಮಿಸೋ ಹಬ್ಬ. ಈ ಬಾರಿಯ ಕಾರ್ನಿವಲ್ನ ಥೀಮ್ ಮರ್ಡಿ ಗ್ರಾಸ್. ಆಂಗ್ಲರ ಶೈಲಿಯಲ್ಲೇ ನಡೆಯೋ ಈ ಕಾರ್ನಿವಲ್ನಲ್ಲಿ ಭರ್ಜರಿ ಸಂಗೀತದ ರಸದೌತಣ, ಜೊತೆಗೆ ಸ್ಟ್ರೀಟ್ ಡ್ಯಾನ್ಸ್ ಟ್ರೀಟ್ ಬೇರೆ. ತಾಳಕ್ಕೆ ತಕ್ಕಂತೆ ರಂಗು ರಂಗಿನ ವೇಷಭೂಷಣಗಳಲ್ಲಿ ಲಲನೆಯರು ನರ್ತಿಸೋ ದೃಶ್ಯ ನಿಜಕ್ಕೂ ಅಮೋಘ. We're from Montreal, Canada. It's the first time you're coming? Oui, parlez français? You speak The first French? time you're coming? Yes, first time here. Are you enjoying? Yeah, beautiful. So nice and beautiful. Casino nice. The food is nice. It's beautiful. Thank you. We enjoy. And the water nice too. ಹಾಂಗ್ಕಾಂಗ್, ಜಪಾನ್, ಕೊರಿಯಾದಿಂದ ಹೆಚ್ಚಿನ ಪ್ರವಾಸಿಗರು ವೆನಿಷಿಯನ್ ಮಕಾವ್ನ ಕಣ್ತುಂಬಿಸಿಕೊಳ್ಳೋದಕ್ಕೆ ಬರ್ತಾರೆ. ಅಬ್ಬರದ ಸಂಗೀತದ ಅಲೆಯಲ್ಲಿ ಡೆಲಿಷಿಯಸ್ ಖಾದ್ಯಗಳನ್ನ ಸವಿಯೋದು ಕಾರ್ನಿವಲ್ನಲ್ಲಿ ಭಾಗವಹಿಸೋರಿಗೆ ಕಿಕ್ ಕೊಡುತ್ತೆ. It's amazing. Yeah, it's This is the first time you're coming? yeah, it is. Yeah. We've just arrived. Yeah, it's brilliant. You're from? England. ವೆನಿಷಿಯನ್ ಮಕಾವ್ ರೆಸಾರ್ಟ್ ವಿಶ್ವದಲ್ಲೇ ನಂಬರ್ 1 ಕ್ಯಾಸಿನೋ ರೆಸಾರ್ಟ್ ಕೂಡ. ಹೀಗಾಗಿಯೇ ಜೂಜಿನ ಮೋಜು ವೆನಿಷಿಯನ್ ಮಕಾವ್ ನಡೆ ಹೆಚ್ಚೆಚ್ಚು ಪ್ರವಾಸಿಗರನ್ನ ಸೆಳೆಯುತ್ತೆ. ಸಂಗೀತದ ಸುಮಧುರ ಗಾನ ಒಂದೆಡೆ ಕಿವಿಗೆ ಜುಮ್ ಅಂತ ಕೇಳ್ತಾ ಇದ್ರೆ ಕಣ್ಣಿಗೆ ತಂಪಾಗುವಂತೆ ಜುಳುಜುಳು ನೀರಿನ ನಿನಾದ ಇಲ್ಲಿ ಕಾಣುತ್ತೆ. ನಿಜಕ್ಕೂ ಈ ಸುಂದರವಾದಂತಹ ಸಿಟಿಯನ್ನು ನೋಡ್ತಾ ಇದ್ರೆ, ಸಿಟಿ ಆಫ್ ಡ್ರೀಮ್ಸನ್ನು ನೋಡ್ತಾ ಇದ್ರೆ, ಇದು ಬರಡು ಭೂಮಿಯಾಗಿತ್ತು ಅಂತ ಯಾವತ್ತಾರು ಅನಿಸುತ್ತಾ ನಿಮಗೆ? ಎಷ್ಟೋ ವರ್ಷಗಳ ಹಿಂದೆ ಬರಡು ಭೂಮಿಯಾಗಿದ್ದನ್ನು ಈಗ ಸುಂದರವಾದಂತಹ ನಗರಿಯನ್ನು ಮಾಡಲಾಗಿದೆ ಈ ವೆನಿಷಿಯನ್ನಲ್ಲಿ. ವೆನಿಷಿಯನ್ ಮಕಾವ್ನ ಕಾರ್ನಿವಲ್ನಲ್ಲಿ ಸಂಪೂರ್ಣ ವೆನಿಷಿಯಾವನ್ನ ಸಂಭ್ರಮಿಸುವ ಅವಕಾಶ. ನೀವು ಈವರೆಗೂ ನೋಡಿದ್ದು ರೆಸಾರ್ಟ್ನ ಹೊರಗಡೆ ನಡೆದ ಕಾರ್ನಿವಲ್ನ ಸಂಭ್ರಮ ಮಾತ್ರ. ರೆಸಾರ್ಟ್ನ ಒಳಗಡೆ ದೃಶ್ಯ ಇನ್ನೂ ಅಮೋಘ. ರೆಸಾರ್ಟ್ನ ಒಳಗಡೆ ಒಂದು ರೈಡ್ ಹೋಗಿ ಬರೋಣ, ಒಂದು ಪುಟ್ಟ ಬ್ರೇಕ್ನ ನಂತರ.